ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆ ಸಮಯದಲ್ಲಿ ಹೆಚ್ಚಾಗಿ ಬೇಡಿಕೆ ಇರುವಂತಹ ಅಕ್ಕಿ ಸಂಡಿಗೆ ತುಂಬ ಸುಲಭ ವಿಧಾನದಲ್ಲಿ ಮಾಡ್ಬೋದು. ದೋಸೆ ಹಿಟ್ಟಿನ ಯಾವ ರೀತಿ ಮಾಡ್ತೀವಲ್ವ ಅದೇ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೊಂಡಿರುವಂತಹ ಅಕ್ಕಿ ಸಂಡಿಗೆ ತುಂಬ ಸುಲಭವಾಗಿ ಮಾಡ್ಕೋಬೋದು. ವರ್ಷಾನುಗಟ್ಟಲೆ ಇಟ್ಟರೂ ಕೂಡ ಟೆನ್ಷನ್ ಇರೋದಿಲ್ಲ, ಕೆಡೋದೇ ಇಲ್ಲ. ಹಾಗಿದ್ರೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ, ಅಷ್ಟೇ ಟೇಸ್ಟಿ ಕೂಡ ಇದೆ. ಇದಕ್ಕೆ ಅಳತೆ ಪ್ರಕಾರ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ, ಹಾಗಾಗಿ ಕಂಪ್ಲೀಟಾಗಿ ವಿಡಿಯೋನ ಮಿಸ್ ಮಾಡದೆ ನೋಡ್ಕೊಳ್ಳಿ. ಫಸ್ಟು 2 ಗ್ಲಾಸ್ ಆಗುವಷ್ಟು ನಾನಿಲ್ಲಿ ರೇಷನ್ ಅಕ್ಕಿನ ಬಳಸ್ತಾ ಇದ್ದೀನಿ. ರೇಷನ್ ಅಕ್ಕಿನ ತುಂಬ ಸ್ವಲ್ಪ ಏನಾದರೂ ಭತ್ತ ಅದೆಲ್ಲ ಇರುತ್ತೆ, ಹಾಗಾಗಿ ಒಂದು 5 ರಿಂದ 6 ಸತಿ ಆದರೂ ನೀವು ವಾಶ್ ಮಾಡ್ಕೊಳ್ಳೇಬೇಕು, ನೀರನ್ನ ಚೇಂಜ್ ಮಾಡ್ತಾ ಇರಬೇಕು. ಇದನ್ನು ಮೆಥಡ್ ಏನಿದೆ ನೋಡಿ, ನೀಟಾಗಿ ಸ್ಮೂತಾಗಿ ಬರಬೇಕು ಅನ್ನೋ ಹಾಗಿದ್ರೆ 3 ದಿನಗಳ ಕಾಲ ನೆನೆ ಹಾಕಿಟ್ಕೋಬೇಕು ಅಕ್ಕಿನ. ಸೊ ಇದನ್ನು ಯಾವ ರೀತಿ ನೆನೆ ಹಾಕಿಡೋದು ಅಂತ ಕೂಡ ನಿಮಗೆ ಹೇಳ್ತೀನಿ. ಫಸ್ಟ್ ಇದನ್ನು ವಾಶ್ ಮಾಡ್ಕೊಂಡ್ಬಿಟ್ಟು ಬೆಳಗ್ಗೆ ಮಾಡ್ಕೊತಾ ಇದ್ದೀರಾ, ಇವತ್ತು ಬೆಳಗ್ಗೆ ಮಾಡ್ಕೊತಾ ಇದ್ದೀರಾ ಅಂತಂದರೆ ಇವತ್ತು ರಾತ್ರಿ ಮತ್ತೆ ಅದನ್ನು ನೀರು ತೆಗೆದುಬಿಟ್ಟು ಮತ್ತೆ ನೆನೆ ಹಾಕಿಟ್ಕೋಬೇಕು, ನೀರನ್ನು ಹೊಸ ನೀರು ಹಾಕೋಬೇಕು. ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಸೇಮ್ ಅದೇ ರೀತಿ ಮತ್ತೆ ರಾತ್ರಿ 2 ದಿನ ಮುಗಿದ ತಕ್ಷಣ 3ನೇ ದಿನ ಏನಿದೆ ನೋಡಿ, ಈ ರೀತಿ ನೀರನ್ನೆಲ್ಲ ಬಸಿದ್ಬಿಟ್ಟು ಮಿಕ್ಸಿಗೆ ಹಾಕೋಬೇಕಾಗತ್ತೆ. ನಿಮಗೆ 2 ದಿನ ಅಥವಾ 3 ದಿನ ನಡೆಯುತ್ತೆ. ನಾನಿಲ್ಲಿ 2 ದಿನಗಳ ಕಾಲ ನೆನೆ ಹಾಕಿಟ್ಕೊಂಡಿದ್ದೆ. 2 ಗ್ಲಾಸ್ ಇರೋದ್ರಿಂದ ಜಾಸ್ತಿ ಹೊತ್ತೇನು ಇಟ್ಕೊಳೋದೇನು ಬೇಕಾಗೋದಿಲ್ಲ. ಸೊ 2 ದಿನ ಅಂದರೆ ಸಾಕಾಗುತ್ತೆ ನೋಡಿ. ಈ ರೀತಿ ನಾವು ದೋಸೆ ಹಿಟ್ಟನ್ನ ಏನು ಮಿಕ್ಸಿಗೆ ಹಾಕ್ಕೊತೀವಲ್ವ ಅದೇ ರೀತಿಯೇ ಹಿಟ್ಟನ್ನು ಮಾಡ್ಕೋಬೇಕು. ನೀರೇನಿದೆ ನೋಡಿ, ಇದರಲ್ಲಿ ಜಾಸ್ತಿ ನೀರೇನು ಬೇಕಾಗೋದಿಲ್ಲ, ಸ್ವಲ್ಪ ನೀವು ಒಂದು ಬಟ್ಲಷ್ಟು ಹಾಕಿದ್ರು ಕೂಡ ಸಾಕಾಗುತ್ತೆ. ಈಗ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇರುವಂತಹ ಒಂದು ಚೆಂಬು ಅಥವಾ ಚೆರಿಗೆ ಏನಿದೆ ನೋಡಿ, ಅದರಲ್ಲಿ ನಾನು ಕರೆಕ್ಟಾಗಿ ನಾನು ಮಾಡ್ಕೊಂಡಿರುವಂಥ ಅಕ್ಕಿ ಏನಿದೆ ಅದು ಕರೆಕ್ಟಾಗಿ ತುಂಬಿದೆ. ಈ ಹಿಟ್ಟೇನಿದೆ ತುಂಬಿದೆ, ಅದಕ್ಕೆ ನೀವು ಬರೋಬ್ಬರಿ 2 ಗ್ಲಾಸ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಪ್ಪ ಅನ್ನೋ ಹಾಗಿದ್ರೆ ಇಲ್ಲಿ ಮಿಕ್ಸಿ ಜಾರ್ನಲ್ಲಿ ನಾವೇನು ಮಾಡ್ಕೊಂಡಿದ್ವಲ್ಲ ಅದರಿಂದ ಕರೆಕ್ಟಾಗಿ 2 ಗ್ಲಾಸ್ ಹಾಕಿದರೂ ಸರಿ ಹೋಗುತ್ತೆ. ಈಗ ಒಂದು ದೊಡ್ಡ ಪಾತ್ರೆನ ತೊಗೊಳ್ಳಿ. ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ರಿಂದ ಏನಾಗುತ್ತೆ, ನಾವು ಕಲಿಸ್ಬೇಕಾದ್ರೆ ನಮಗೆ ಜಾಸ್ತಿ ಹೊರಗಡೆ ಚೆಲ್ಲೋದಿಲ್ಲ, ಹಾಗೆ ಟೈಮ್ ಸೇವ್ ಆಗುತ್ತೆ. ದೊಡ್ಡ ಪಾತ್ರೆನ ಇವಾಗ ಕಾಯೋಕ್ಕಿಡೋಣ. ನಾನು ಚರಿಗೆಯಿಂದ ಲೆಕ್ಕ ತೋರಿಸಿದ್ನಲ್ವ, ಹಾಗಾಗಿ ಒಂದು ಚರಿಗೆಗೆ 2 ಚರಿಗೆ ಆಗುವಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. 2 ತೆಂಬಿಗೆ ನೀರು ನೋಡಿ. ಇವಾಗ ಕರೆಕ್ಟಾಗಿ 2 ಹಾಕ್ಕೊಳ್ಳಿ, ಎಕ್ಸ್ಟ್ರಾ ನೀರು ಬೇಕಾಗೋದಿಲ್ಲ. ಇದಕ್ಕಿಂತ ಕಮ್ಮಿನೂ ಬೇಡ, ಜಾಸ್ತಿನೂ ಬೇಡ. ನೆಕ್ಸ್ಟ್ ಬಂದುಬಿಟ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪೇನಿದೆ ನೋಡಿ ಹೆಚ್ಚು ಹಾಕ್ಕೊಳ್ಳಿ. ದೊಡ್ಡ ಉಪ್ಪಿತ್ತು ಅಂತಂದರೆ ಹಳ್ಳುಪ್ಪಿತ್ತು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ ಪುಡಿ ಉಪ್ಪು ಹಾಕ್ಕೊಳೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಏನಿದೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ರುಚಿ ಚೆನ್ನಾಗಿ ಬರಲಿ ಅಂಥೇಳಿ. ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಇದರಲ್ಲಿ ನಾನು ಎಕ್ಸ್ಟ್ರಾ ಏನನ್ನು ಕೂಡ ಆ್ಯಡ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಯಾಕಂತಂದರೆ ನಾವು ಇದನ್ನು ಚಕ್ಲಿ ಮನೆಯಿಂದ ಮಾಡ್ಕೊಳೋದ್ರಿಂದ ನಾವು ಜೀರಿಗೆ ಅಥವಾ ಏನಾದರೂ ಎಕ್ಸ್ಟ್ರಾ ಮಸಾಲೆ ಆ್ಯಡ್ ಮಾಡಿದರೆ ಚಕ್ಲಿಗಳು ಕರೆಕ್ಟಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಎಕ್ಸ್ಟ್ರಾ ಏನನ್ನು ಕೂಡ ಆ್ಯಡ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಈಗ ನೋಡಿ ಬಿಸಿಯಾಗಿದೆ. ನೀರು ಬಿಸಿಯಾಗಿದ್ದ ತಕ್ಷಣವೇ ನಾವೇನು ಮಿಕ್ಸಿ ಜಾರ್ನಲ್ಲಿ ಅಥವಾ ತೆಂಬಿಗೆಯಲ್ಲಿ ಹಾಕಿಟ್ಕೊಂಡಿದ್ವಲ್ವ ಅದನ್ನು ಇವಾಗ ಹಿಟ್ಟನ್ನು ದೋಸೆ ಹಿಟ್ಟನ್ನು ಈಗ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು ಸ್ವಲ್ಪ ನೋಡ್ಕೊಳ್ತಾ ಬನ್ನಿ. ಇವಾಗ ಕಲಸೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಹಿಡಿದು ಇದನ್ನು ನಾನ್ ಸ್ಟಾಪ್ ಥಿಕ್ನೆಸ್ ಬರೋವರೆಗೂ ಕಲಿಸ್ತಾನೆ ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಗಂಟಾಗಿಬಿಡುತ್ತೆ. ಗಂಟಾದಾಗ ಏನಾಗುತ್ತೆ, ಹಿಟ್ಟು ಒಂದು ಕಡೆ ಹಸಿ ಆಗುತ್ತೆ, ಇನ್ನೊಂದು ಕಡೆ ಬಿಸಿ ಆಗಿಬಿಡುತ್ತೆ. ಹಾಗಾಗಿ ನೋಡ್ಕೊತ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ತಿರ್ಸೋಕೆ. ಈಗ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ತಿಕ್ಕಾಗೋಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ತಿಕ್ಕಾಗಬೇಕಾದ್ರೆ ಸ್ವಲ್ಪ ಗಂಟಿರುತ್ತೆ, ಅದನ್ನು ಅಲ್ಲೇ ಹೊಡ್ಕೊತ ಹೋಗ್ಬಿಡಬೇಕು. ನೋಡಿ ಈ ರೀತಿ ಸ್ಟಾರ್ಟ್ ಆಗಿದೆ ನೋಡಿ ತಿಕ್ನೆಸ್ ಬರೋದಕ್ಕೆ. ಈ ರೀತಿ ತಿಕ್ ಬರ್ತಾ ಇದ್ದಂಗೆ ಏನಿದೆ ಫ್ಲೇಮ್ನ ಏನಿದೆ ಕಮ್ಮಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ನೋಡಿ ಇವಾಗ ತಿಕ್ನೆಸ್ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಅಲ್ವಾ. ಈ ರೀತಿ ಬಂದಾಗ ಏನಾಗಿದೆ ನೋಡಿ, ಫ್ಲೇಮ್ನ ತುಂಬ ಕಮ್ಮಿ ಇಟ್ಕೋಬೇಕು, ಇಲ್ಲಾಂದರೆ ಕೆಳಗಡೆ ಹೊತ್ಬಿಡುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ಹೊತ್ತಾಗಬೇಕು ಸ್ನೇಹಿತರೆ. ಎಣಿಸಿ ಒಂದು 5 ನಿಮಿಷಗಳ ಕಾಲ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಒಮ್ಮೆ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ಇದನ್ನು ನೀವು ವರ್ಷಾನುಗಟ್ಟಲೆ ಇಟ್ಕೋಬೋದು. ಕೇವಲ 2 ಲೋಟ 2 ಗ್ಲಾಸ್ ಆಗುವಷ್ಟು ನಾನು ಇಲ್ಲಿ ರೇಷನ್ ಅಕ್ಕಿನ ಬಳಸಿದ್ದೀನಿ. ಮಿನಿಮಮ್ ಏನಿಲ್ಲ ಅಂತ ಅಂದರೂ 100 ಅಥವಾ 150 ಮೇಲ್ಗಡೆ ಆರಾಮ್ಸೆ ಆಗುತ್ತೆ ಚಕ್ಲಿಗಳು. ನೋಡಿ ಇವಾಗ ಹೆಂಗಾಗಿದೆ ನೋಡಿ, ಎಷ್ಟು ತಿಕ್ನೆಸ್ ಬಂದಿದೆ ನೋಡಿ. ಇವಾಗ ಇದನ್ನು ನಾನು ಮನೆಯ ಮೇಲ್ಗಡೆ ಹಾಕ್ತಾ ಇರೋದು, ಒಂದು ಶೀಟ್ನ ಸಹಾಯದಿಂದ ಹಾಕ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ತುಂಬ ನಾಯ್ಸ್ ಕೇಳಿಸ್ತಾ ಇದೆ, ಯಾಕಂತಂದರೆ ಇವತ್ತು ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಸೊ ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಇವಾಗ ನೆಕ್ಸ್ಟ್ ನಾನು ಚಕ್ಲಿಗಳನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟು ಸುಲಭವಾಗಿ ಈಸಿಯಾಗಿ ಹಾಕ್ಬೋದು. ಈ ರೀತಿ ಚಕ್ಲಿ ಮನೆ ಇತ್ತಂದರೆ ಸಾಕು, ಒಂದೊಂದಾಗಿ ನೀಟಾಗಿ ಹಾಕ್ಕೊತ ಹೋಗಿ. ಇದಕ್ಕೇನಾದರೂ ನೀವು ಜೀರಿಗೆ ಹಾಕಬೇಕು ಅನ್ನೋ ಹಾಗಿದ್ರೆ ನೀವು ಇದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಚಕ್ಲಿ ಮನೆಯಲ್ಲಿ ಚಕ್ಲಿಗಳು ಎದ್ದೊಳೋದಿಲ್ಲ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ, ರೌಂಡ್ ಶೇಪ್ನಲ್ಲಿ ಕರೆಕ್ಟಾಗಿ ಬರ್ತಾ ಇದೆ. ಈಗ ನಾನು ವೈಟ್ ಕಲರ್ನಿಂದ ಹಾಕಿದ್ದೀನಿ. ಸ್ವಲ್ಪ ಮಕ್ಕಳಿಗೆ ಇಷ್ಟ ಆಗಲಿ ಅಂತೇಳಿ ಫುಡ್ ಕಲರ್ನ ಆ್ಯಡ್ ಮಾಡಿ ಕಲರ್ ಚೇಂಜ್ ಮಾಡ್ಕೊಂಡು
ಮಾಡ್ಕೊಂಡು ಹಾಕ್ತಾ ಇರೋದು. ಈಗ ನೋಡಿ ಆರೆಂಜ್ ಕಲರ್ ಫುಡ್ ಕಲರ್ ಇರುತ್ತಲ್ವ, ಅದನ್ನು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಉಳಿದಿತ್ತು ಹಿಟ್ಟು, ಹಾಗಾಗಿ ಇದನ್ನು ಮಕ್ಕಳಿಗೆ ಇಷ್ಟ ಆಗುತ್ತೆ, ಹಾಗೆ ಸ್ವಲ್ಪ ಡಿಫ್ರೆಂಟ್ ಕಲರ್ ನೋಡಿದ್ರೆ ಇಷ್ಟಪಡ್ತಾರೆ ಅಂಥೇಳಿ ಹಾಕಿರೋದು. ಆಪ್ಷನಲ್, ಇದು ಕಂಪ್ಲೀಟ್ಲಿ ಆಪ್ಷನಲ್. ನಿಮಗೆ ಇಷ್ಟ ಇದ್ದರೆ ಮಾಡ್ಕೋಬೋದು, ಅಥವಾ ನಿಮಗೆ ಏನಾದರೂ ಬೇರೆ ಕಲರ್ ಫುಡ್ ಕಲರ್ ಇಷ್ಟ ಇದ್ದರೆ ಆ ಕಲರಿಂದ ಕೂಡ ಹಾಕ್ಕೋಬೋದು. ನೋಡಿ ಈಗ ನಾನು ಎರಡನೇದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸೆಟ್ ಏನಿದೆ ನೋಡಿ ವೈಟ್ ಕಲರ್ ಮಾಡಿದ್ದೀನಿ, ಇವಾಗ ಎರಡನೇ ಸೆಟ್ ಬಂದುಬಿಟ್ಟು ಕಲರ್ ಹಾಕಿ ಮಾಡಿರೋದು, ಆರೆಂಜ್ ಕಲರ್ ಹಾಕಿ ಮಾಡ್ಕೊತಾ ಇರೋದು. ಇದು ಕೂಡ ಸೇಮ್ ಅದೇ ರೀತಿಯೇ ಸಣ್ಣ ಚೊಕ್ಲಿಗಳು. ಈ ರೀತಿ ನೀವು ಮಾಡ್ತಾ ಇರ್ಬೇಕಾದ್ರೆ ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಅಥವಾ ಮಕ್ಕಳು ಏನಾದರೂ ಇದ್ದರೆ ಅವರಿಗೂ ಕೂಡ ಮಾಡೋಕ್ಕೆ ಕೊಡಿ. ತುಂಬ ಇಷ್ಟಪಟ್ಟು ಮಾಡ್ತಾರೆ, ಹಾಗೆ ಎಂಜಾಯ್ ಮಾಡ್ಕೊತ ಮಾಡ್ತಾರೆ, ಈಸಿಯಾಗಿ ಆಗುತ್ತೆ. ನೋಡಿ ಇವಾಗ ಚಕ್ಲಿಗಳು ರೆಡಿ ಆಗಿದ್ದಾವೆ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಇದು ಫುಡ್ ಕಲರ್ ಆ್ಯಡ್ ಮಾಡಿದ್ದೀನಿ, ಇದು ಆಪ್ಷನಲ್ಲು. ನಿಮಗೆ ಇಷ್ಟ ಇದ್ದರೆ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ನೋಡಿ ರೆಡಿ ಆಗಿದ್ದಾವೆ. ಈಗ ಇದನ್ನು ನಾವು ಏನಿಲ್ಲ ಅಂತಂದರೂ ಈ ಬೇಸಿಗೆಗೆ ಮಿನಿಮಮ್ 4 to 5 hours ಬಿಟ್ಟರೆ ಸಾಕಾಗುತ್ತೆ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಒಂದು 5 ತಾಸು ನಾವು ಬಿಸಿಲಿಗೆ ಬಿಟ್ಟ ತಕ್ಷಣ ಏನಾಗುತ್ತೆ, ಶೀಟಿಂದ ನಾವು ಆರಾಮ್ಸೆ ಎದ್ದೇಳಿಸ್ಬೋದು. ಅಂದರೆ ಒಂದು ಸೈಡ್ ಚೆನ್ನಾಗಿ ಆರೋಗ್ಬಿಟ್ಟಿರುತ್ತೆ. ನೋಡಿ ಇವಾಗ ವೈಟ್ ಕಲರ್ದಾಗಿರ್ಬೋದು ಅಥವಾ ಈ ಕಲರ್ದಾಗಿರ್ಬೋದು, ಎರಡೂ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಚಕ್ಲಿಗಳಂತೇಳಿ. ಈಗ ಒಣಗಿದ ತಕ್ಷಣ ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಣಗಿದ ಮೇಲೆ ಈಸಿಯಾಗಿ ತೆಗಿಬೋದು. ನಾವೇನಾದರೂ ಮಾಡಿರುವಂಥ ಅಳತೆ ಪರ್ಫೆಕ್ಟಾಗಿತ್ತು ಅಂದರೆ ಈಸಿಯಾಗಿ ಬರುತ್ತೆ, ಇಲ್ಲ ಅಂತಂದರೆ ಒಡೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಕಟ್ಟಾಗಿ ಬರುತ್ತೆ. ಇದನ್ನು ಏನಿಲ್ಲ ಅಂತಂದರೆ ಒಂದು 3 ದಿನಗಳ ಕಾಲ ಬಿಸಿಲಿಗೆ ಬಿಟ್ಬಿಟ್ರೆ ಸಾಕು. ಫಸ್ಟ್ ಡೇನೇ ನೋಡಿ ಚೇಂಜ್ ಎಷ್ಟಾಗಿದೆ ಅಂತೇಳಿ. ಇವಾಗ ಒಂದು ಸೈಡ್ ಎಲ್ಲ ಚೆನ್ನಾಗಾಗಿದೆ, ಇವಾಗ ಎರಡನೇ ಸೈಡ್ ಕೂಡ ಹಾಕಿದ್ದೀನಿ. ಈಗ ಇದನ್ನು 3 ದಿನಗಳ ಕಾಲ ಬಿಸಿಲಿಗೆ ಇಟ್ಟಿರೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ. ಇದನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ರೆ ವರ್ಷಾನ್ಗಟ್ಟಲೆ ಸುಲಭವಾಗಿ ಈಸಿಯಾಗಿ ಮಾಡಿಕೊಂಡು ಸಂಡಿಗೆನ ಮಾಡ್ಕೊಂಡು ತಿನ್ಕೋಬೋದು. ಅಕ್ಕಿ ಸಂಡಿಗೆ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಬನ್ನಿ ಇವಾಗ ಎಣ್ಣೆಯಲ್ಲಿ ಕಾದ ನಂತರ ಯಾವ ರೀತಿ ಆಗುತ್ತೆ, ಎಷ್ಟು ಅರಳುತ್ತೆ ಅನ್ನೋದು ಕೂಡ ನೋಡ್ಕೊಳ್ಳೋರಂತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಶೇಪ್ ಕೂಡ ಅಷ್ಟೇ, ನಾವು ಯಾವ ಶೇಪ್ ಕೊಟ್ಟಿರ್ತೀವಿ ಅದೇ ಶೇಪ್ ಬರುತ್ತೆ, ಮುರಿಯೋದಿಲ್ಲ, ಏನೂ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ಲೇ ಈಗ ಕಲರ್ದೊಂದು ಮಾಡಿ ತೋರಿಸ್ತೀನಿ. ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತಂದರೆ ಒಂದು ಸತಿ ನೀವು ಮಾಡಿಕೊಂಡ್ರೆ ಸಾಕು, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಹಾಗೆ ಎಷ್ಟು ಅರಳ್ತಾ ಇದೆ ನೋಡಿ, ಎಷ್ಟು ಅಗಲವಾಗಿ ಆಗ್ತಾ ಇದೆ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಇದರಲ್ಲಿ ನೀವೇನಾದರೂ ಆ್ಯಡ್ ಮಾಡೋ ಹಾಗಿದ್ರೆ ಸ್ವಲ್ಪ ಜೀರಿಗೆನ ಕುಟ್ಟಿ ಪುಡಿ ಮಾಡಿ ಆ್ಯಡ್ ಮಾಡ್ಕೋಬೋದು. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು ಅಂತೇಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.